Hi friends, welcome back to Shri SRM Info YouTube ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ಸ್ ಇಸ್ರೋ ಇಂದ ಸೈಂಟಿಸ್ಟ್ ಬಾರ್ ಇಂಜಿನಿಯರಿಂಗ್ ಪೋಸ್ಟ್ ನ ಕಾಲ್ಫರ್ ಮಾಡಿದ್ದಾರೆ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು BA ಬಾರ್ BTech ಆರ್ ಈಕ್ವಲೆಂಟ್ ಡಿಗ್ರಿ ಇನ್ ಸ್ಟ್ರೀಮ್ ಆಫ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಮತ್ತೆ ಕಂಪ್ಯೂಟರ್ ಸೈನ್ಸ್ ಸ್ಟ್ರೀಮ್ ಇದ್ದವರಿಗೆ ಸೈಂಟಿಸ್ಟ್ ಪೋಸ್ಟ್ ಅನ್ನು ಕಾಲ್ಫರ್ ಮಾಡಿದ್ದಾರೆ. ಬನ್ನಿ ಹಾಗಿದ್ರೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅದರ ಡೀಟೇಲ್ ನೋಟಿಫಿಕೇಶನ್, ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ, ಕ್ಯಾಟಗರಿ ವೈಸ್ ಎಷ್ಟು ಪೋಸ್ಟ್ ಇದೆ ಅನ್ನೋದು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಹಾಗೂ ಅಪ್ಲಿಕೇಶನ್ ಯಾವ ರೀತಿ ಅಪ್ಲೈ ಮಾಡೋದನ್ನ ತೋರಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ನೀವು ಗೂಗಲ್ಗೆ ಹೋಗ್ಬಿಟ್ಟು ಇಸ್ರೋ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಜಸ್ಟ್ ಟೈಪ್ ಮಾಡಿ ಇಸ್ರೋ ಅಂತೇಳಿ ಕ್ಲಿಕ್ ಮಾಡಬೇಕು. ಟೈಪ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಅಫಿಷಿಯಲ್ ವೆಬ್ಸೈಟ್. ಈ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೀವು ಕರಿಯರ್ಸ್ ಅಂತ ಒಂದಿದೆ, ಇಲ್ಲಿ ಪ್ರೆಸ್ ರಿಲೀಸ್ಡ್ ಅಂತಿದೆ, ಕರಿಯರ್ ಅಂತಿದೆ, ಸ್ಟೂಡೆಂಟ್ಸ್ ಟೆಂಡರ್. ಕರಿಯರ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿದೆ ಅಬೌಟ್ ಕರೆಂಟ್ ಅಪರ್ಚುನಿಟೀಸ್, ಕರಿಯರ್ ಪ್ರೋಗ್ರೆಸ್, ಆಮೇಲೆ ಇಲ್ಲಿ ರಿಕ್ವೈರ್ಮೆಂಟ್ ನೋಟಿಸ್ ಅಂತಿದೆ. ಇಲ್ಲಿ ರಿಕ್ವೈರ್ಮೆಂಟ್ ನೋಟಿಸ್ ಅಲ್ಲಿ ಜಸ್ಟ್ ನೀವು ಕ್ಲಿಕ್ ಮಾಡಿ. ಇಲ್ಲಿ ಅಡ್ವರ್ಟೈಸ್ ನಂಬರ್ 2 ಇದೆ. ಅಡ್ವರ್ಟೈಸ್ ನಂಬರ್ ಇಸ್ರೋ ICRB 2 EMC 2025 ಇದೆ. ನೋಟಿಫಿಕೇಶನ್ ಡೇಟ್ ಬಂದ್ಬಿಟ್ಟು 27/5/2025. ರಿಕ್ವೈರ್ಮೆಂಟ್ ಆಫ್ ಪೋಸ್ಟ್ ಆಫ್ ಸೈಂಟಿಸ್ಟ್ ಇಂಜಿನಿಯರ್ ಅಂತಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಒಂದು ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ ಯಾವ ಡೊಮೈನ್ ಅವರಿಗೆ ಕಾಲ್ಫರ್ ಮಾಡಿದ್ದಾರೆ ಅಂತೇಳಿ. ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಅಂಡ್ ಕಂಪ್ಯೂಟರ್ ಸೈನ್ಸ್. ಓಕೆ, ಇಲ್ಲಿ ಜಸ್ಟ್ ನೀವು ನೋಡ್ತಾ ಹೋದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಇಲ್ಲಿ ಇಂಗ್ಲಿಷ್ ಬಾರ್ ಹಿಂದಿಯಲ್ಲಿದೆ. ಸೆಂಟ್ರಲ್ ಗೌರ್ಮೆಂಟ್ ಆಗಿದ್ರಿಂದ ಇಂಗ್ಲಿಷ್ ಆರ್ ಹಿಂದಿಯಲ್ಲಿ ನೋಟಿಫಿಕೇಶನ್ ಡೀಟೇಲ್ ನ ಬಿಟ್ಟಿರ್ತಾರೆ. ಏರಿಯಾ ಆಫ್ ಲೊಕೇಶನ್ಸ್ EMC, ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರು ಇದೆ. ಓಕೆ, ಏರಿಯಾ ಆಫ್ ವರ್ಕ್ ಸೈಂಟಿಸ್ಟ್ ಬಾರ್ ಇಂಜಿನಿಯರ್ ಅಂತಿದೆ. ಡೊಮೈನ್ ಆಫ್ ವರ್ಕ್ ಇಲ್ಲಿದೆ. ಅಡ್ವರ್ಟೈಸ್ಮೆಂಟ್ ಡೀಟೇಲ್ ಇದೆ. ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಇದೆ. ಕ್ಲಿಕ್ ಹಿಯರ್ ಟು ಅಪ್ಲೈ. ಆಮೇಲೆ ಯಾವ ಸ್ಟ್ರೀಮ್ ಲೈನ್ ಅವ್ರಿಗೆ ಕರೆದಾರೆ ಅಂತ ಇದೆ, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್. ಆಮೇಲೆ ಈ ಸೈಂಟಿಸ್ಟ್ ಪೋಸ್ಟಿಗೆ ಕಾಲ್ಫರ್ ಮಾಡಿದ್ರಿಂದ ಪ್ರೀವಿಯಸ್ 2023 ಅಲ್ಲಿ ಇಸ್ರೋದವ್ರು ಕಾಲ್ಫರ್ ಮಾಡಿದ್ರು ಸೇಮ್ ಪೊಸಿಷನ್ಗೆ. ಅದ್ರ ಸ್ಯಾಂಪಲ್ ಕ್ವಶನ್ ಪೇಪರ್ ನಿಮಗೆ ಅವೈಲಬಿಲಿಟಿ ಅವ್ರ ವೆಬ್ಸೈಟ್ ಅಲ್ಲಿ ಇದೆ, ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಮತ್ತೆ ಕಂಪ್ಯೂಟರ್ ಸೈನ್ಸ್. ಇಲ್ಲಿ ಡೀಟೇಲ್ ನೋಟಿಫಿಕೇಶನ್ ಇಂಗ್ಲಿಷ್ ವರ್ಷನ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಿಮ್ಮ ಸ್ಕ್ರೀನ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ರಿಕ್ವೈರ್ಮೆಂಟ್ ಡೇಟೆಡ್ 27/5/2025. ಇವೆಲ್ಲ ಪ್ರಿಂಟ್ ಅಪ್ಲಿಕೇಶನ್, ರಿಟರ್ನ್ ಟೆಸ್ಟ್ ಸೆಂಟರ್, ಪೇಮೆಂಟ್ ಸ್ಟೇಟಸ್ ಅದು ಬಿಡಿ. ಫಸ್ಟ್ ಇಲ್ಲಿ ಡೀಟೇಲ್ ನೋಟಿಫಿಕೇಶನ್ ಇದೆ. ಫಸ್ಟ್ ಪೋಸ್ಟ್ ಕೋಡ್ ಬಂದ್ಬಿಟ್ಟು BE001. ಓಕೆ, ನೇಮ್ ಆಫ್ ದ ಪೋಸ್ಟ್ ಸೈಂಟಿಸ್ಟ್ ಬಾರ್ ಇಂಜಿನಿಯರ್, ಡೊಮೈನ್ ಇಸ್ ಎಲೆಕ್ಟ್ರಾನಿಕ್ಸ್. ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ 113 ಇದೆ. ಇಲ್ಲಿ ಕ್ಯಾಟಗರಿ ವೈಸ್ ಕ್ಯಾಟಗರಿ A, B, C, D ಮತ್ತೆ E ಇದೆ. ಕ್ಯಾಟಗರಿ A ಅಂದ್ರೆ ಡಿಫ್ರೆಂಟ್ ಕ್ಯಾಟಗರಿ ಇರತ್ತಲ್ವಾ. ಅನ್ರಿಸರ್ವ್ಡ್, ಇದು UR ಅನ್ರಿಸರ್ವ್ಡ್ ಕ್ಯಾಟಗರಿ, ರಿಸರ್ವ್ಡ್ ಕ್ಯಾಟಗರಿ SC, ಫಿಸಿಕಲಿ ಚಾಲೆಂಜ್ಡ್. ಆಮೇಲೆ ಲಾಸ್ಟ್ನೇದು ಕ್ಯಾಟಗರಿ SC/ST ಗೆ ಒಂದು ಸೀಟು ರಿಸರ್ವ್ಡ್ ಇದೆ. 16/11 ಇದು OBC ಬರುತ್ತೆ, ಅದರ್ ಬ್ಯಾಕ್ವರ್ಡ್ ಕ್ಯಾಟಗರಿಗೆ. ಇದು ಜನರಲ್ ಮೆರಿಟ್ ಇರುತ್ತೆ. ಅನ್ರಿಸರ್ವ್ಡ್ ಕ್ಯಾಟಗರಿ ಇರುತ್ತೆ, ಕ್ಯಾಟಗರಿ 1 ಇರುತ್ತೆ, SC/ST ಇರುತ್ತೆ. ಟೋಟಲ್ 113 ವೇಕೆನ್ಸೀಸ್ ಇದೆ. ಅದನ್ನ ಈ ರೀತಿ ಡಿವೈಡ್ ಮಾಡಿದ್ದಾರೆ. ಓಕೆ, ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ. BE BTech ಆರ್ ಈಕ್ವಲೆಂಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ವಿತ್ ಅಗ್ರಿಗೇಟ್ ಆಫ್ 65% ಮಾರ್ಕ್ಸ್ ಆರ್ CGPA 6.84. 6.84/10 ಔಟ್ ಆಫ್ 10 CGPA ಗೆ ನೀವು 6.84 ಬರಬೇಕು. ಅದೇ ರೀತಿ ಸೆಕೆಂಡ್ ಕೋಡ್ BE002 ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಟೋಟಲ್ 160 ಪೋಸ್ಟ್ ಇದೆ. 4 ಆಫ್ 1 ಸ್ಟಾರ್. 9 ಆಫ್ 4 ಅಂದ್ರೆ ಅದು ರಿಸರ್ವ್ಡ್ ಕ್ಯಾಟಗರಿ ಇರುತ್ತೆ. 9×4 = 36. ಇದು 4, ಇದು 15 ಪೋಸ್ಟ್ ಆಗುತ್ತೆ. ಇಲ್ಲಿ 2. ಓಕೆ, ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಅಲ್ಲಿ ಈ ರೀತಿ ಡಿವೈಡ್ ಮಾಡಿದ್ದಾರೆ. ಕ್ವಾಲಿಫಿಕೇಶನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿತ್ 65% ಅಗ್ರಿಗೇಟ್, ಎಲ್ಲ CGPA 6.84 ಇದೆ. ಓಕೆ, ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಇದೆ. ಪೋಸ್ಟ್ ಕೋಡ್ BE003 ಅಂತಿದೆ. ಟೋಟಲ್ ವೇಕೆನ್ಸೀಸ್ 44. ಗ್ರಾಜುಯೇಷನ್ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಮಿನಿಮಮ್ 65% ಮಾರ್ಕ್ಸ್ ಆರ್ CGPA is 6.84/10 ಇದೆ. ಔಟ್ ಆಫ್ 10 6.84 ತೆಗೆದಿರೋ. ನೆಕ್ಸ್ಟ್ ಸೈಂಟಿಸ್ಟ್ ಇಂಜಿನಿಯರ್ ಎಲೆಕ್ಟ್ರಾನಿಕ್ಸ್. ಇದು ಸಪರೇಟ್ ಡೊಮೈನ್, ಸಪರೇಟ್ ಡೊಮೈನ್ ಆಫ್ ವರ್ಕ್. ಇಲ್ಲಿ 1 ವೇಕೆನ್ಸಿ ಇದೆ ಅನ್ರಿಸರ್ವ್ಡ್.
ಸೊ ರಿಸರ್ವೇಷನ್ ಕ್ಯಾಟಗರಿ 1 ಇದೆ. ಸೊ ಎಜುಕೇಷನ್ ಕ್ವಾಲಿಫಿಕೇಶನ್ ಇಸ್ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿತ್ 65% aggregate. So then category. So place of vacancies reserved for PWBD. Okay. Category A, B, C, E. So center is Bangalore. Serial number 2, center is Hyderabad. Then Mahandigiri, Ahmedabad, Sriharikota, Bangalore. Then Thiruvananthapuram, Ahmedabad, Bangalore. So category B, number of posts ಬಂದ್ಬಿಟ್ಟು ಬೆಂಗಳೂರಲ್ಲಿ ಇದೆ. ಸೊ ಇಲ್ಲಿ ಕ್ಯಾಟಗರಿ ಬಿ ನೋಡಿ. ಸೊ ಸೀರಿಯಲ್ ನಂಬರ್ 1 ಇದೆ, 2 ಇಲ್ಲಿದೆ, 3, 4, 5, 6 ಅಲ್ಲೂ ಬಿ ಇದೆ, ಕ್ಯಾಟಗರಿ 7, ಸೀರಿಯಲ್ ನಂಬರ್ 8 ಅಲ್ಲೂ ಬಿ ಇದೆ, 9 ಅಲ್ಲೂ ಬಿ ಇದೆ ಅಂಡ್ 10 ಅಲ್ಲೂ ಬಿ ಇದೆ. ಅಂದ್ರೆ ಇಲ್ಲಿ ಬಿ ನೋಡಿ 16/11 ಅಂತ, ಅಂದ್ರೆ ಬೇರೆ ಬೇರೆ ಪ್ಲೇಸ್ ಅಲ್ಲೂ ವೇಕೆನ್ಸಿ ಇರೋದನ್ನ ಇಲ್ಲಿ ಟೋಟಲ್ ರಿಕ್ವೈರ್ಮೆಂಟ್ 113 ರಿಕ್ವೈರ್ಮೆಂಟ್ ಟೋಟಲ್ ವೇಕೆನ್ಸೀಸ್ ಇದೆ. ಈ ಟೋಟಲ್ ವೇಕೆನ್ಸೀಸ್ ನ ಕಂಪ್ಲೀಟ್ ಆಲ್ ದ ಡಿವಿಷನ್ 10 ಡಿವಿಷನ್ ಅಲ್ಲೂ ಅಲಾಟ್ ಮಾಡ್ತಾರೆ. ಓಕೆ. ಸೊ ಎ ಅಂದ್ರೆ ಬ್ಲೈಂಡ್, ಲೋ ವಿಷನ್, ವಿಜುವಲಿ ಹ್ಯಾಂಡಿಕ್ಯಾಪ್ಟ್. ಬಿ ಅಂದ್ರೆ ಹಾರ್ಡ್ ಹಿಯರಿಂಗ್ ಹ್ಯಾಂಡಿಕ್ಯಾಪ್ಟ್ ಪರ್ಸನ್. ಸೊ ಕ್ಯಾಟಗರಿ ಸಿ ಅಂದ್ರೆ, ಸೊ ಇದು ಕಂಪ್ಲೀಟ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಪರ್ಸನ್ಸ್ ಗಳಿಗೆ ಕಾಲ್ ಫಾರ್ ಮಾಡಿರೋದು. ಓಕೆ. ಮ್ಯಾಕ್ಸಿಮಮ್ ಪೋಸ್ಟ್ ವಿಲ್ ಬಿ ರಿಸರ್ವ್ಡ್ ಫಾರ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಪೀಪಲ್ ಸಿಗಿದೆ. ಸೊ ಕ್ಯಾಟಗರಿ ಈಸ್ ಮಲ್ಟಿ ಡಿಸಬಿಲಿಟಿ. ಓಕೆ. ಸೊ ಏಜ್ ಲಿಮಿಟ್ ಈಸ್ 28 years. ಸೊ as on date 16/6/2025. ಸೊ ಡಿಗ್ರಿ ಕ್ವಾಲಿಫಿಕೇಶನ್ಸ್ ಆಲ್ರೆಡಿ ಈ ಫಸ್ಟ್ ಡೀಟೇಲ್ ಅಲ್ಲಿ ಹೇಳಿದ್ದೀನಿ. ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ಫ್ರಮ್ ದ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಅಂಡ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಸೊ ಹೌ ಟು ಅಪ್ಲೈ ಅನ್ನೋದು ಡೀಟೇಲ್ಸ್ ಇದೆ. ಸೊ ಫೀಸ್ ಈಸ್ 750 rupees ಫಾರ್ SC/ST and 500 rupees for other category. Fully refund in full for candidate who are expected to pay. Okay, application fee 750 rupees women, SC/ST, PWD. Then 500 rupees for other unreserved category. Amount fee should be paid on internet banking ಇದೆ. Then UPI ID ಇಂದನೂ ಪೇ ಮಾಡ್ಬೋದು. ಡೆಬಿಟ್ ಕಾರ್ಡ್ ಆಲ್ಸೋ ನೀವು ಯೂಸ್ ಮಾಡಿ ಪೇ ಮಾಡ್ಬೋದು. ಕ್ರೆಡಿಟ್ ಕಾರ್ಡ್ ಇಂದನೂ ಅಮೌಂಟ್ ಅನ್ನ ಪೇ ಮಾಡ್ಬೋದು. ಸೊ ಇಲ್ಲಿ ಸಬ್ಜೆಕ್ಟ್ ಸಿಲೆಬಸ್ ಇದೆ. ಸಿಲೆಬಸ್ ಟೆಕ್ನಿಕಲ್ ನಾಲೆಡ್ಜ್ 40 marks ಬರುತ್ತೆ. ಜನರಲ್ ಅವೇರ್ನೆಸ್ ವಿತ್ ರೆಸ್ಪೆಕ್ಟ್ ಟು ಟೆಕ್ನಿಕಲ್ 20 marks. ಪ್ರೆಸೆಂಟೇಷನ್ ಬಾರ್ ಕಮ್ಯುನಿಕೇಶನ್ ಸ್ಕಿಲ್ 20 marks. ದೆನ್ ಕಾಂಪ್ರೆನ್ಷನ್ 10 marks. ರಿಮೈನಿಂಗ್ 10 marks. ಅಕಾಡೆಮಿಕ್ ಅಚೀವ್ಮೆಂಟ್ಸ್ ಟೋಟಲ್ ನಿಮ್ಮ ರಿಸಲ್ಟ್ ಪರ್ಸೆಂಟೇಜ್ ಅಲ್ಲಿ 10 marks ಇರುತ್ತೆ. ಅಕಾಡೆಮಿಕ್ ಪರ್ಫಾರ್ಮೆನ್ಸ್, CGPA ಪರ್ಸೆಂಟೇಜ್, ರ್ಯಾಂಕ್ ಆರ್ ಎನಿ ಅಚೀವ್ಮೆಂಟ್ಸಿಗೆ 3 marks ಇದೆ. ಸೊ ರಿಮೈನಿಂಗ್ ಮಾರ್ಕ್ಸ್ ಇಸ್ 40 + 20 60 80 90 marks. Okay. 90 marks for ಆನ್ಲೈನ್ ಎಕ್ಸಾಮಿನೇಷನ್ ಟೆಸ್ಟ್. ಓಕೆ. ರಿಮೈನಿಂಗ್ 10 marks ಫಾರ್ ನಿಮ್ಮ ಅಕಾಡೆಮಿಕ್ ಪ್ರೊಫೈಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಫಸ್ಟ್ ಆಲ್ರೆಡಿ ಕ್ಲಿಕ್ ಮಾಡಿದ್ದೀರಾ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಓಕೆ ಕೊಡಿ. ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ನಿಮಗೆ ಯಾವ ಪೋಸ್ಟ್ ಅಪ್ಲೈ ಮಾಡ್ಬೇಕಂತ ಇದೀರಲ್ವಾ, ಆ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ. ಸೊ ನೀವು ಎಲೆಕ್ಟ್ರಾನಿಕ್ಸ್ ಡೊಮೈನ್ ಆಯ್ತು ಅಂದ್ರೆ ಎಲೆಕ್ಟ್ರಾನಿಕ್ಸ್ ಡೊಮೈನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಫುಲ್ ನೇಮ್ ಕೊಡಿ. as for 10th marks cards, SSLC or matriculation. Enter the email ID. Retype ಅಂತಿದೆ. Select the gender, category. ಎಕ್ಸ್ ಸರ್ವಿಸ್ ಮ್ಯಾನ್ ಇತ್ತು ಅಂದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್, ಎಸ್ ಆರ್ ನೋ ಅಂತಿದೆ. ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಇತ್ತು ಅಂದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ಸೊ ಪರ್ಸನ್ ವಿತ್ ಡಿಸಬಿಲಿಟಿ ಎಸ್ ಅಂತ ಕೊಡಿ. ಇಲ್ಲಿ ಡೀಟೇಲ್ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಫಾದರ್ ನೇಮ್, ಫೋಟೋಗ್ರಾಫ್ ಆಫ್ ದ ಕ್ಯಾಂಡಿಡೇಟ್, ಸಿಗ್ನೇಚರ್ ಆಫ್ ಕ್ಯಾಂಡಿಡೇಟ್, ಸೈಜ್ ಆಫ್ ದ ಫೋಟೋ 50 KB ಇರಬೇಕು. ದೆನ್ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ಸ್ 50 KB ಇರಲಿ. ಸೊ ಅವೆರಡನ್ನು ಅಪ್ಲೋಡ್ ಮಾಡಿ. ಸೊ ದೆನ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಡೀಟೇಲ್ ಆಫ್ ಕ್ಯಾಂಡಿಡೇಟ್ಸ್ ಕೇಳ್ತಾ ಹೋಗುತ್ತೆ. ಗ್ರಾಜುಯೇಷನ್, ಡಿಗ್ರಿ, ಇಲ್ಲಿ ಟೋಟಲ್ 8 steps ಇದೆ. ನೀವು ಫಸ್ಟ್ ಸ್ಟೆಪ್ ಫುಲ್ಫಿಲ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನಂಬರ್ 2 ಹೋಗುತ್ತೆ ಎಜುಕೇಷನ್ ಡೀಟೇಲ್ಸ್ಗೆ. ಅಲ್ಲಿ ಎಜುಕೇಷನ್ ಡೀಟೇಲ್ ಎಂಟ್ರಿ ಮಾಡ್ತಾ ಹೋಗಿ, PUC ಆ್ಯಂಡ್ ಯುವರ್ ಗ್ರಾಜುಯೇಷನ್ ಡಿಗ್ರೀಸ್ ಡೀಟೇಲ್ಸ್ನ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಸೊ ಸ್ಟೆಪ್ 3 ಅಲ್ಲಿ ನಿಮ್ಮ ಪರ್ಸನಲ್ ಡೀಟೇಲು. ಅದೇ ರೀತಿ ಎಲ್ಲ ಸ್ಟೆಪ್ಸ್ ಎಂಟ್ರಿ ಮಾಡಾದ್ಮೇಲೆ ಲಾಸ್ಟ್ ಸ್ಟೆಪ್ ನಂಬರ್ 8 ಅಲ್ಲಿ ಪೇಮೆಂಟ್ ಪ್ರೋಸೆಸ್ಸಿಗೆ ಹೋಗುತ್ತೆ. ಸೊ ಪೇಮೆಂಟ್ ಪ್ರೋಸೆಸ್ ಅನ್ನು ನೀವು ಆನ್ಲೈನ್ ಆರ್
ಆನ್ಲೈನಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ಬೋದು, ಇಲ್ಲ UPI ID ಯೂಸ್ ಮಾಡಾದರೂ ನೀವು ಪೇ ಮಾಡ್ಬೋದು. ಅದೇ ರೀತಿ ನೆಕ್ಸ್ಟ್ ಸ್ಟೆಪ್ ಲಾಸ್ಟ್ ಕಂಪ್ಲೀಟ್ ಆದಮೇಲೆ ನಿಮಗೆ ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಪ್ರಿಂಟ್ ಯುವರ್ ಅಪ್ಲಿಕೇಶನ್ ಅಂತ ಕೇಳುತ್ತೆ. ಸೊ ಸೆಲೆಕ್ಟ್ ದ ಎಕ್ಸಾಮಿನೇಷನ್ ಸೆಂಟರ್. ನೀವು ಎಕ್ಸಾಮಿನೇಷನ್ ಸೆಂಟರ್ ನಿಮಗೆ ಯಾವ್ದಾರ ದೂರ ಅಂತ ಅನ್ಸಿದ್ರೆ ನೀವು ಪ್ಲೇಸ್ನ ಚೇಂಜ್ ಮಾಡ್ಕೊಂತ ಹೋಗ್ಬೋದು. ಓಕೆ, ಸೊ ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಸೆಲೆಕ್ಟ್ ದ ಪೋಸ್ಟ್ ಅಂತ ಕೇಳುತ್ತೆ. ಯಾವ ಪೋಸ್ಟಿಗೆ ಅಪ್ಲೈ ಮಾಡಿದ್ರೆ ರಿಜಿಸ್ಟರ್ ನಂಬರ್ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಇರುತ್ತೆ, ಆ ಕ್ಯಾಪ್ಚಾ ಹಾಕಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಕೊಟ್ಟರೆ ಪೇಮೆಂಟ್ ಮಾಡಾದ್ಮೇಲೆ ಅಪ್ಲಿಕೇಶನ್ನ ಪ್ರಿಂಟ್ ಬರುತ್ತೆ. ಓಕೆ, ಅದೇ ರೀತಿ ರಿಟರ್ನ್ ಟೆಸ್ಟ್ ಚೇಂಜ್ ಮಾಡೋದಾದರೆ ಇಲ್ಲಿ ಚೇಂಜ್ ಆಫ್ ರಿಟರ್ನ್ ಟೆಸ್ಟ್ ಅಂತಾನೆ ಇದೆ. ಜಸ್ಟ್ ಕ್ಲಿಕ್ ಮಾಡಿ ಸೆಲೆಕ್ಟ್ ದ ಪೋಸ್ಟ್, ಯಾವ್ದು ಅಪ್ಲೈ ಮಾಡಿದಿರ, ರಿಜಿಸ್ಟರ್ ನಂಬರ್ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ಶೋ ಡೀಟೇಲ್ಸ್, ನಿಮ್ಮದು ಸೆಂಟರ್ ಆಫ್ ಎಕ್ಸಾಮಿನೇಷನ್ ತೋರಿಸುತ್ತೆ. ಸೊ ಪೇಮೆಂಟ್ ಕನ್ಫರ್ಮೇಷನಿಗೆ ಮೇಕ್ ಪೇಮೆಂಟ್ ಅಂತ ಹೊಡೀರಿ. ಅಪ್ಲಿಕೇಶನ್ ಹಾಕಾದ್ಮೇಲೆ ಡೀಟೇಲ್ಸ್ ಹಾಕ್ಬಿಟ್ಟು ಪೇಮೆಂಟ್ ಪ್ರೊಸೆಸ್ಸಿಗೆ ಹೋಗಿ ಅದೇ ರೀತಿ ಪೇಮೆಂಟ್ ಸ್ಟೇಟಸ್ ನೋಡ್ಬೋದು. ಮೇಕ್ ಪೇಮೆಂಟ್ ಅಂದರೆ ಆನ್ಲೈನ್ ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಸ್ಟೇಟಸ್ ಅಂದರೆ ಐದರ್ ಪೇ ಮಾಡಿರೋದು ಅಮೌಂಟು ಸಕ್ಸಸ್ಫುಲ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ತಾ ಹೋಗ್ಬೋದು. ಸೊ ಇದಿಷ್ಟು ಡೀಟೇಲ್ ಇದೆ ಇಲ್ಲಿ. ಓಕೆ, ಪ್ರಿಂಟ್ ಯುವರ್ ಅಪ್ಲಿಕೇಶನ್ ಇದೆ, ಪೇಮೆಂಟ್ಸ್ ಡೀಟೇಲ್ಸ್ ಇದೆ, ಮೇಕ್ ಪೇಮೆಂಟ್ ಇದೆ, ಪೇಮೆಂಟ್ ಸ್ಟೇಟಸ್ ಇದೆ, ರಿಟರ್ನ್ ಟೆಸ್ಟ್ ಸೆಂಟರ್ಸ್ ಚೇಂಜ್ ಮಾಡೋದು. ನೀವು ಯಾವುದೇ ಪೋಸ್ಟ್ ಅಪ್ಲೈ ಮಾಡೋದ್ರು, ಸಪೋಸ್ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಡೊಮೈನ್ ಇದ್ದು ಕಂಪ್ಯೂಟರ್ ಸೈನ್ಸ್ ಡೊಮೈನಲ್ಲಿ ಅಪ್ಲೈ ಮಾಡಿದ್ರೆ ಇಲ್ಲಿ BE003 ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಡೀಟೇಲ್ ವಿಂಡೋ ಓಪನ್ ಆಗುತ್ತೆ. ಸ್ಪೆಸಿಫಿಕ್ ಆಗಿ ಆ ಡೊಮೈನ್ ಅವರಷ್ಟೇ ಅಪ್ಲೈ ಮಾಡೋದಕ್ಕೆ ಇಲ್ಲಿ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ಡೀಟೇಲ್ ಎಂಟ್ರಿ ಮಾಡ್ತಾ ಹೋಗಿ, ನಂಬರ್ ಆಫ್ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ತಾ ಹೋಗಿ ಫೈನಲ್ ಸ್ಟೆಪ್ಸ್ ಅಲ್ಲಿ ಫೀ ಪೇಮೆಂಟಿಗೆ ಹೋಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ಟು ನೀವು ಇಂಡಿವಿಜುವಲ್ ಆಗಿ ಅಮೌಂಟ್ ಪೇ ಮಾಡ್ಬೋದು. ಪೇ ಮಾಡಿದ್ಮೇಲೆ ಅಪ್ಲಿಕೇಶನ್ ಪ್ರಿಂಟ್ ಬರುತ್ತೆ. ದೆನ್ ಪೇಮೆಂಟ್ ಸ್ಟೇಟಸ್ನ ನೀವು ಕ್ರಾಸ್ ಚೆಕ್ ಮಾಡ್ಬೋದು. ಇದಿಷ್ಟು ಡೀಟೇಲು. ಸೊ ಪ್ರೆಸೆಂಟ್ ಇಸ್ರೋದಲ್ಲಿರೋ ವೇಕೆನ್ಸೀಸ್ ಫಾರ್ ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ಸ್. ಓಕೆ, ಸೊ ಫಿಸಿಕಲಿ ಚಾಲೆಂಜ್ ಪರ್ಸನ್ಸ್ ಅಲ್ಲಿ ಡೊಮೈನ್ ಆಫ್ ರಿಕ್ವೈರ್ಮೆಂಟ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಅಂಡ್ ಕಂಪ್ಯೂಟರ್ ಸೈನ್ಸ್. ಸೊ ದೀಸ್ ಆರ್ ಆಲ್ ದ different domain of requirement. So number of post 113 for electronics, 160 for mechanical and 44 for computer science engineering. It is to requirement process for ISRO, Indian Space Research Organization. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ನ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ನಿಮಗೆ ನೆಕ್ಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ರಿಕ್ವೈರ್ಮೆಂಟ್ ಇದ್ರೂ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ನಾವು ಮಾಡಿದ್ದನ್ನ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ದಯವಿಟ್ಟು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಫರ್ದರ್ ವಿಡಿಯೋ ಮಾಡೋ ನೋಟಿಫಿಕೇಶನ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಅಲ್ಲಿ ನಿಮಗೆ ನಾವು ಯಾವುದೇ ವಿಡಿಯೋ ಮಾಡಿದ್ರು ಆ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ಯಾವುದು ಪ್ರೆಸೆಂಟ್ ರಿಕ್ವೈರ್ಮೆಂಟ್ ಪ್ರೋಸೆಸ್ ಇದೆಯಲ್ಲ ಅದರ ಡೀಟೇಲ್ಸ್ನ ನಾವು ವಿಡಿಯೋ ಮಾಡಿರ್ತೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.